ನಮ್ಮ ಹರೀಶ್ ಅವರು ಕೆಲವು ವಿಷಯಗಳನ್ನು ಮಾತಾಡ್ತಾರೆ ತಮ್ಮ ಮುಂದೆ. ಈಗ ತಾನೇ ನಮ್ಮ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. GBA ಆಗ್ಲಿ BBMP ಆಗ್ಲಿ ರಸ್ತೆಗಳು ಯಾವ್ದು ಚೇಂಜ್ ಆಗಿಲ್ಲ. 13,000 ಕಿಲೋಮೀಟರ್ಗಳು ಇಡೀ ನಮ್ಮ ಬೆಂಗಳೂರಲ್ಲಿ ಇರುವಂತ ವಿಸ್ತರಣೆ ಇರುವಂತ ರಸ್ತೆಗಳು. ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ಡ್ಯಾಮೇಜ್ ಆಗೋದು, ಜಾಸ್ತಿ ಓಡಾಡೋದು ಯಾವ್ದಪ್ಪ ಅಂದ್ರೆ 2,941 ಆರ್ಟಿರಲ್ ಸಬ್ ಆರ್ಟಿರಲ್ ರೋಡ್ಸ್. ಇದೇ ಜಾಸ್ತಿ ಟ್ರಾಫಿಕ್ ನಮ್ಮ ನಗರದಲ್ಲೆಲ್ಲ ಓಡಾಡೋಂತ ವಿಷಯ. ಇದರಲ್ಲಿ 10,000 ಕಿಲೋಮೀಟರ್ ಕ್ರಾಸ್ ರೋಡ್ಸ್, ಅಲ್ಲಿ ಯಾವ್ದು ಲಾರಿ ಬಸ್ ಯಾವ್ದು ಓಡಾಡಲ್ಲ. ಓಡಾಡೋದು 2 ವೀಲರ್ಸ್, ಸಣ್ಣ ಕಾರ್ ಓಡಾಡುತ್ತೆ. ಈಗಾಗಲೇ ಹೇಳ್ದಂಗೆ 390 ವಾರ್ಡ್ ಅಲ್ಲೂ ಪ್ರತಿ ವಾರ್ಡ್ಗೂ ಅವ್ರು ಲೆಕ್ಕ ಕೊಟ್ರೆ 20 ಲಕ್ಷ ರೂಪಾಯಿ ಬರೀ ಪಾಟ್ ಹೋಲ್ ಫಿಲ್ಲಿಂಗ್ ಗೆ ಇಡ್ತಾರೆ. ಮತ್ತೆ ಅದರಲ್ಲಿ ಬಿಟುಮಿನ್ ಕಲೆಕ್ಷನ್ಗೂ ಸೇರಿಸಿಡ್ತಾರೆ. ಒಂದು ಎ ಇರ್ತಾನೆ, ವರ್ಕಿಂಗ್ ಇನ್ಸ್ಪೆಕ್ಟರ್ ಇರ್ತಾನೆ, ಜೈ ಇರ್ತಾನೆ, ಸುಮಾರು ಒಂದು 20-30 ಜನ ಪ್ರತಿ ವಾರ್ಡ್ ಅಲ್ಲಿ ಇದಾರೆ. ಆದ್ರೆ ಲೆಕ್ಕ ಕೊಡ್ಬೇಕಾದ್ರೆ ಯಾವ ರೀತಿ ಲೆಕ್ಕ ಕೊಟ್ಟರೆ ತಾವೇ ನೋಡಿದ್ರೆ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿದ್ರಂತ. ನಾನ್ ಏನ್ ಕೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ಇದಕ್ಕಿದ್ದಂಗೆ ನಮ್ಮ BBMP ಅಲ್ಲಿ ಇದ್ದಂತ IAS ಅಧಿಕಾರಿಗಳಿಗೆ ಒಂದು ಐಡಿಯಾ ಬಂದ್ಬಿಡ್ತು, ನಾವ್ಯಾಕೆ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಹಾಕಬಾರ್ದು ಅಂತ. ಸುಮಾರು 100 ಕೋಟಿ ಖರ್ಚು ಮಾಡಿ 4 ಬ್ಯಾಚ್ ಮಿಕ್ಸ್ ಪ್ಲಾಂಟ್ ನ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಲ್ಲಿ ಹಾಕಿದ್ರು. ಅದನ್ನ ಒಂದಷ್ಟು ಕಂಪನಿ, ಯಾವ್ದೋ ಒಂದು ಕಂಪನಿ, ಕನ್ಸಲ್ಟೆನ್ಸಿ ಕಂಪನಿ ಕರೆದಿ ಅದನ್ನ ಮೇಂಟೈನ್ ಮಾಡಕ್ ನಾವು ದುಡ್ಡು ಹಾಕಿರೋದು, ನಮ್ದೇ ಎಲ್ಲ ಪ್ಲಾಂಟ್ ಅವರು ಕೊಟ್ಬಿಟ್ಟು ನೀವು ಅದನ್ನ ನಮ್ಗೆ ಇದನ್ನ ಪಾಟ್ ಹೋಲ್ ಫಿಲ್ಲಿಂಗ್ ಇದಕ್ಕೆ ಬಿಟುಮಿನ್ ಕೊಡಿ, ನಾವು ನಿಮ್ಗೆ 1 ಸ್ಕ್ವೇರ್ ಕ್ಯೂಬಿಕ್ ಮೀಟರ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಅದು ಇವತ್ತವರೆಗೂ ಲೆಕ್ಕ ಕೊಟ್ಟಿಲ್ಲ, ಲೆಕ್ಕ ಬಂದಿಲ್ಲ. ಆಮೇಲೆ ಯಾವ್ದೇ ಒಂದು ರಸ್ತೆ ಹಾಕಿದಾಗ ಆ ಕಾಂಟ್ರಾಕ್ಟರ್ದು ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಇದ್ದೇ ಇರುತ್ತೆ, 2 ಇಯರ್ಸ್ ಇರುತ್ತೆ. ಯಾವ್ದೇ ರಸ್ತೆಯಲ್ಲಿ ಹಳ್ಳ ಬಿದ್ರೆ ಅವನೇ ಮುಚ್ಚಬೇಕು. ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ, ಅದಕ್ಕೆ ಯಾರನ್ನು ಕೇಳೋರು ಇಲ್ಲ, ಅದಕ್ಕೆ ಎನ್ಫೋರ್ಸ್ಮೆಂಟು ಇಲ್ಲ. ಈ ರೀತಿ ದ್ವಂದ್ವ ಖರ್ಚನ್ನ ಮಾಡ್ತಾ ಸುಮ್ಮನೆ ಡೂಪ್ಲಿಕೇಟ್ ಬಿಲ್ ಮಾಡ್ತಾನೆ ಇದ್ರೆ. ಆದ್ರೆ ಪ್ರತಿ ತಿಂಗಳು ಇಲ್ಲ ಪ್ರತಿ ವರ್ಷ 20ರಿಂದ 23 ಜನ ಈ ಪಾಟೋಲ್ ಇಂದಾನೆ ಬಿದ್ದಿ ಸತ್ತಿರೋ ಅಂತದ್ದು ದಿನಾಲು ಪೇಪರ್ ಅಲ್ಲಿ ತಾವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಆದ್ರಿಂದ ನಾನ್ ಕೇಳ್ತಾ ಇರೋದು, ಆ 4 ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಏನಾಯ್ತು ಅದ್ರದ್ದು ಲೆಕ್ಕನ ಕೊಡ್ಬೇಕು, ಜನಕ್ಕೂ ತಿಳಿಸ್ಬೇಕು. ಮತ್ತೆ ಒಂದು ಇದಕ್ಕಿದ್ದಂಗೆ ಒಂದು ಪೈಥಾನ್ ಮಿಷಿನ್ ಅಂತ ಒಂದು ತಗೊಂಬಂದ್ರು. ಅದಕ್ಕೆ ಪ್ರತಿ ವರ್ಷ 6ರಿಂದ 8 ಕೋಟಿ ರೂಪಾಯಿ ಕೊಟ್ರು. ಪಾಟ್ ಹೋಲ್ ಫಿಲ್ಲಿಂಗು ಈ ಮಿಷಿನ್ ಮಾಡುತ್ತೆ, ಕೈಯಲ್ಲಿ ಮಾಡೋದು ಬೇಡ, ಇದು ಸೂಪರ್ ಟೆಕ್ನಾಲಜಿ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಇರೋದ ಟೆಕ್ನಾಲಜಿ ಅಂತ ತಗೊಂಬಂದ್ರು. ಆ ಪೈಥಾನ್ ಮಿಷಿನ್ಗಳು ಎಲ್ಲೋಯ್ತು? ಅವರು ತಗೊಂಬಂದು ಪಾಟ್ ಹೋಲ್ ಫಿಲ್ ಮಾಡ್ತಾ ಇದ್ದಾರೆ. ನಮ್ಮ ಲೋಕಲ್ ಇಂಜಿನಿಯರ್ಗಳು ಪಾಟ್ ಹೋಲ್ ಫಿಲ್ ಮಾಡ್ತಾ ಇದ್ದಾರೆ. ನಮ್ಮೊಂದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ, ಅದರಲ್ಲಿ ಒಂದು 250 ಜನ ಇಂಜಿನಿಯರ್ಗಳಿದ್ದಾರೆ, ಅವರು ಪಾಟ್ ಹೋಲ್ ಫಿಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಪಾಟ್ ಹೋಲ್ ಫಿಲ್ ಮಾಡ್ತಾರೆ. ಯಾವ ಪಾಟ್ ಹೋಲ್ ಫಿಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ರಸ್ತೆ ಅಷ್ಟೇ ಇರೋದು 2,941 ಕಿಲೋಮೀಟರ್. ಆದ್ರೆ ಇವ್ರೆಲ್ಲಾರು ಒಂದೊಂದು ಲೆಕ್ಕ ಕೊಡ್ತಾರೆ. ಅವರು ಒಂದು ಬಿಲ್ ಮಾಡ್ತಾರೆ, ಲೋಕಲ್ ಇಂಜಿನಿಯರು ಬಿಲ್ ಮಾಡ್ತಾರೆ, ಆ ಪೈಥಾನ್ ಮಿಷಿನ್ ಬಿಲ್ ಮಾಡ್ತಾ ಇದ್ದಾರೆ, ಆ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಅಲ್ಲೂ ಬಿಲ್ ಮಾಡ್ತಾರೆ. ಅಂದ್ರೆ ಎಲ್ಲ ಕೆಲಸವು ಡೂಪ್ಲಿಕೇಶನ್ ಆಗ್ತಾ ಇದೆ. ಇದ್ರದ್ದು ನಿಜವಾದ ಕರೆಕ್ಟ್ ಆದ ಲೆಕ್ಕವನ್ನ ತಾವು ಕೊಡ್ಬೇಕು. ಕೊಟ್ಟು, ಯಾಕಂದ್ರೆ ಬೆಂಗಳೂರು ಜನನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ನಮ್ಮ ರಾಜ್ಯದಲ್ಲಿ. ಎಲ್ಲದಕ್ಕೂ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ಗಾರ್ಬೇಜ್ ಸೆಸ್ ಇರ್ಬೋದು, ಎಲ್ಲವನ್ನು ಜಾಸ್ತಿ ಕೊಡ್ತಾ ಇದೀವಿ. ನಮ್ಮ ರೋಡ್ ಟ್ಯಾಕ್ಸು ಜಾಸ್ತಿ ಇದೆ, ಆದ್ರೂ ರಸ್ತೆಗಳು ಮಾತ್ರ ಇಂಪ್ರೂವ್ ಆಗಿಲ್ಲ. ಇದ್ರ ಮೇಲೆ ಕೂಡಲೇ ಕ್ರಮ ಜರುಗಿಸ್ಬೇಕು, ಮತ್ತೆ ಲೆಕ್ಕ ಕೊಡ್ಬೇಕು. ಯಾವ್ಯಾವ ರೋಡ್ಗೆ ಯಾರ್ಯಾರು ಇಂಜಿನಿಯರು, ಲೋಕಲ್ ಇಂಜಿನಿಯರ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ, ಆ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಇಂದ ಬಂದಿದೆ, ಇಲ್ಲ ಪೈಥಾನ್ ಮಿಷಿನ್ ಅವ್ರು ಮುಚ್ಚಿದಾರ, ಇಷ್ಟನ್ನ ಲೆಕ್ಕ ಕೊಡ್ಬೇಕಂತ ತಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ ಕೇಳ್ತಾ ಇದೀವಿ ಸರ್. ಅವ್ರದ್ದೇ ಅಧಿಕಾರಿಗಳಲ್ವಾ, ಕೇಳಿ. ಅವ್ರಿಗೆ ಅನ್ಯಾಯ ಆಗಿರೋದು ನಿಜ. ಯಾಕೆಂತಂದ್ರೆ ವೋಟ್ ಚೋರಿ ಮಾಡಿ ಗೆದ್ದು ಬಿಟ್ಟಿದ್ರಲ್ಲ, ಅದು 5 ವರ್ಷ ಇರಬೇಕಾಗಿತ್ತು, ನಾನು ಬರೀ 3 ವರ್ಷ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನ್ಯಾಯ ಆಗಿದೆ. ಈಗ ಪಾಪ ಆ ಅನ್ಯಾಯವನ್ನ ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ಸರಿದೂಗಿಸ್ಕೊಡ್ಬೇಕು. ಯಾಕೆಂತಂದ್ರೆ ಅವರೇ ಹೇಳ್ಬಿಟ್ಟಿದಾರಲ್ಲ, ವೋಟ್ ಚೋರಿ ನಾವೆಲ್ಲ ಮಾಡಿರೋದು, ರಾಬರಿನೇ ಮಾಡಿಬಿಟ್ಟಿದ್ದಾರೆ ಇದು ಬಿಜೆಪಿಯವರು ಅಂತ, ಡಕಾಯಿತಿ ಮಾಡಿಬಿಟ್ಟಿದ್ದಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಒಂದು ಸ್ಥಾನದಲ್ಲಿದ್ದು ಇಷ್ಟೊಂದು ಕೀಳು ಮಟ್ಟದ ಭಾಷೆಯನ್ನ ಬಳಸ್ತಕ್ಕಂಥದ್ದಕ್ಕೆ ಅವರಿಗೆ ಬಹುಶಃ ಯಾಕೆ ನಾಚಿಕೆ ಆಗ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಈ ತರ ಮಾತಾಡಬಹುದು ಅವರು? ಅಧಿಕಾರದಲ್ಲಿರೋರು ನೀವು, ಆಮೇಲೆ ಕೊನೆಯಲ್ಲಿ ನಿಮ್ಮದು 135 ಗೆದ್ದ ಮೇಲೆ ಅನೌನ್ಸ್ ಆಗಿರೋದು ಅದು ರಿಸಲ್ಟ್. ಆಮೇಲೆ ಯಾವಾಗಲೂ ಕೂಡ ಪೋಸ್ಟಲ್ ಬ್ಯಾಲೆಟ್ ನ ಮೊದಲು ಎಣಿಕೆ ಮಾಡ್ತಾರೆ, ಕೊನೆಯಲ್ಲ.
ಆದ್ರೆ ಅಲ್ಲಿ ಮಾತ್ರ ನೀವು ಕೊನೆಯಲ್ಲಿ ಯಾಕೆ ಮಾಡಿದ್ರಿ? ಕಡಿಮೆ ಬಂದಾಗ ಇದನ್ನ ಚಾಯ್ಸ್ ಇಟ್ಕೊಳ್ತಾರೆ. ಎಲ್ಲಿ ನಾವು EVM ಅಲ್ಲಿ ಮೋಸ ಮಾಡಕ್ಕಾಗಲ್ಲ, ಬ್ಯಾಲೆಟ್ ಅಲ್ಲಾದ್ರೆ ಮಾಡಬಹುದು ಅನ್ನೋದು ಉದ್ದೇಶ ಇರುತ್ತೆ. ಪೋಸ್ಟಲ್ ಬ್ಯಾಲೆಟ್ ಬಂದಾಗ್ಲೂ ಕೂಡ ನೀವು ಜೀವರಾಜ್ ಅವರಿಗೆ ಮೋಸ ಮಾಡಿ ರಾಜೇಗೌಡರನ್ನ ನೀವು ಗೆಲ್ಲಿಸ್ಕೊಟ್ಟಿದ್ರಿ ಒತ್ತಡದ ಮೇಲೆ. ಆ ಕಾರಣಕ್ಕೆ ಆಮೇಲೆ ಯಾವಾಗಲೂ ಕೂಡ ನಾವು ಹಿಂದೆನೂ ನೋಡಿದ್ದೇವೆ, ಅದನ್ನು ಹೇಳ್ಬೇಕಾದ್ರೆ ನಾನು ಹೇಳ್ಬಹುದು. ಈಗ ನೀವು ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಬಾರ್ದು. ಯಾವ ರೀತಿ ನಾನು ಕಾಂಗ್ರೆಸ್ ಅಲ್ಲೇ ಇದ್ದೆ ಆ ಕಾಲದಲ್ಲಿ, ಎಲ್ಲಾ ಕಡೆಯಲ್ಲೂ ಕಾಂಗ್ರೆಸ್ 13ರಲ್ಲಿ ಕಾಂಗ್ರೆಸ್ ವಿನ್ ಆಗೋಯ್ತು. ಮೈಸೂರಿನ ಒಂದು ಕ್ಷೇತ್ರದಲ್ಲಿ ಕೇವಲ 300-350 ಮತಗಳಿಂದ ಒಬ್ಬ ಅಭ್ಯರ್ಥಿ ಸೋತಿದ್ರು. ಇಲ್ಲಿಂದ ಒಂದು ಕರೆ ಹೋಯ್ತು, ನಾನೇ ನಿಂತಿದ್ದೆ ಅಲ್ಲಿ. ಸರ್ಕಾರ ಬರ್ತಾ ಇರೋದು ನಮ್ಮದು ಕಣಯ್ಯ, ಅನೌನ್ಸ್ ಮಾಡ್ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತಂದ್ರು. 350 ಓಟ್ನಲ್ಲಿ ಒಬ್ಬ ಅಭ್ಯರ್ಥಿ ಗೆದ್ದೆ ಬಂದ್ಬಿಟ್ರು. ಪಾಪ ಅವ್ರು ಅಲ್ಲಿ ಕೈಯೇ ಬಿಟ್ಬಿಟ್ರು. ಇಂಥವೆಲ್ಲ ನಾವು ನೋಡಿದ್ದೇವೆ. ಇದು ಕೂಡ ಆಗಿದ್ದು ಹಾಗೇನೆ. ಅದಕ್ಕೆ ಪಾಪ ಜೀವರಾಜ್ ಅವರು 3 ವರ್ಷ ಕೋರ್ಟ್ಗೆ ಅಲ್ಕೊಂಡು ವನವಾಸ ಮಾಡಬೇಕಾಯ್ತು. ಆಮೇಲೆ 3 ತಿಂಗಳು 4 ತಿಂಗಳು ಆದ್ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ನನಗೆ ಅನ್ಯಾಯ ಆಗಿದೆ, ಪೋಸ್ಟಲ್ ಬ್ಯಾಲೆಟ್ ನ ಈ ರೀಕೌಂಟ್ ಮಾಡಿ ಅಂತ ಅವತ್ತೇ ಕೇಳಿದ್ರು, ಅವ್ರು ಕೊಡ್ಲಿಲ್ಲ. ಅದರಿಂದಾಗಿ ನನಗೆ ಅನ್ಯಾಯ ಆಗಿದೆ ಅಂತ ಅವತ್ತೇ ಚುನಾವಣಾ ಆಯೋಗಕ್ಕೂ ಮತ್ತು ಕೋರ್ಟ್ಗೆ ಕೇಸ್ ಹಾಕಿದ್ರು. ಅದು 3 ವರ್ಷಗಳ ಕಾಲ ಆದ್ಮೇಲೆ ಬಂತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.